Hello everyone, welcome to Navras Maths Tutorials. Exercise number 8.2 first question. ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮೊನೋಮಿಯಲ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಮೊನೋಮಿಯಲ್ಸ್ ಅಂದ್ರೆ ಏನು ಅಂತ ಎಲ್ಲ ಓದಿದೀವಲ್ವಾ. ನೋಡಿ ಫಸ್ಟ್ ಕ್ವಶನ್ ನಲ್ಲಿ ಏನು ಕೊಟ್ಟಿದ್ದಾರೆ, 4 7p ಇದೆ ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲಿಕೇಶನ್ಗೆ ಪ್ರಾಡಕ್ಟ್ ಅಂತೀವಿ, ಅದು ಗೊತ್ತಿದೆ ನಮಗೆ. ಓಕೆ, ಈಗ 4 ನ 7p ನ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಸೊ ಏನ್ ಮಾಡ್ಬೋದು ನಾವು, ನೋಡಿ 7p ಅಂದ್ರೆ ಆಲ್ರೆಡಿ 7 ಇಂಟು p ನ 7p ಅಂತೀವಿ. ನಾವು ಆಡ್ ಮತ್ತೆ ಮಲ್ಟಿಪ್ಲೈ ಮಾಡಕ್ ಆಗಲ್ಲ ನಂಬರ್ನ, ಇದು ವೇರಿಯೇಬಲ್ ನ, ಬಟ್ ಮಲ್ಟಿಪ್ಲೈ ಮಾಡಬಹುದು ಅಲ್ವಾ. ಸೊ 7p ಅಂದ್ರೆ 7 ಇಂಟು p ಇದೆ ಅಂತ ಅರ್ಥ. ಓಕೆ, ಇನ್ನು 4 ಏನಿದೆ, 4 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಈ ರೀತಿ. ಓಕೆ, ಈಗ ನೋಡಿ 4 ಇಂಟು 7 ಏನಾಯ್ತು, 28. p ಇಂಟು p ಅಂದ್ರೆ p ಅಷ್ಟೇ ಇದೆ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ, ಇದನ್ನು ಅದೇ ರೀತಿ -4p 7p. ಓಕೆ, -4p ನಲ್ಲಿ ಏನಿದೆ, -4 ಇಂಟು p ಇದೆ ಇಂಟು 7p, 7 ಇಂಟು p. ಓಕೆ, ಈಗ ನೋಡಿ ನಂಬರ್ಸ್ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. 4 ಇಂಟು 7 ಇಸ್ 28. ಸೈನ್ ಏನಿದೆ ಇಡಬೇಕು ಫಸ್ಟ್. p ಇಂಟು p, p ಇಂಟು p ಅಂತ ನಾವೇನಂತೀವಿ, p² ಅಂತೀವಿ ಅಲ್ವಾ. ಸೊ p². ಓಕೆ, ಈಗ ಥರ್ಡ್ ಇಲ್ಲಿ ಏನಿದೆ, ಇಲ್ಲಿನೂ ಅದೇ ಇದೆ, -4 ಇಂಟು p. 4p ಅಂದ್ರೆ -4 ಇಂಟು p ಇಂಟು 7pq ಅಂತ ಇದೆ. 7pq ಅಂದ್ರೆ 7 ಇಂಟು p ಇಂಟು q. ಓಕೆ, ಈಗ ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. 4 7s are 28. ಸೈನ್ ಏನಿದೆ, ಮೈನಸ್ ಇದೆ, ಸೊ ಮೈನಸ್ ಇದ್ರೆ ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಓಕೆ, ಈಗ ವೇರಿಯೇಬಲ್ಸ್ ನೋಡಿ, p ಇಂಟು p ಇಸ್ p². ಓಕೆ, q ಒಂದೇ ಇದೆ, ಸೊ q ಹಾಗೆ ಇಡಬೇಕು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ಫೋರ್ತ್ ಒನ್ ನೋಡಿ, ಇಲ್ಲಿ 4p³ ಇದೆ, ಇಲ್ಲಿ -3p ಇದೆ. ಓಕೆ, ನೋಡೋಣ 4p³ ಅಂದ್ರೆ ಯಾವ ರೀತಿ ಬರ್ಕೋಬೇಕು, p 3 ಟೈಮ್ಸ್ ಇದೆ. ಓಕೆ, ಇಂಟು 3p -3 ಇಂಟು p ಇದೆ. ಫಸ್ಟ್ ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 3s are 12 ವಿತ್ ಮೈನಸ್ ಸೈನ್. ಓಕೆ, ಈಗ p ಗಳು ಎಷ್ಟಿದಾವೆ, 1 2 3 4 ಇದಾವೆ. ಸೊ ಏನಂತ ಬರಿಬೇಕಾಗತ್ತೆ ನಾವು, p ಟು ದ ಪವರ್ ಆಫ್ 4. ಓಕೆ, ಈಗ ಲಾಸ್ಟ್ ಒನ್ 4p ಇದೆ. 4p ಅಂದ್ರೆ 4 ಇಂಟು p ಇಂಟು 0 ಇದೆ. ನೋಡಿ, ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಇಸ್ ಈಕ್ವಲ್ಸ್ ಟು 0. ಓಕೆ, 0 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಏರಿಯಾಸ್ ಆಫ್ ರೆಕ್ಟಾಂಗಲ್ಸ್ ವಿತ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮೊನೋಮಿಯಲ್ಸ್ ಆಸ್ ದೇರ್ ಲೆಂತ್ಸ್ ಅಂಡ್ ಬ್ರೆಡ್ಸ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಏರಿಯಾಸ್ ಆಫ್ ರೆಕ್ಟಾಂಗಲ್ಸ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಇದೇನ್ ಕೊಟ್ಟಿದ್ದಾರೆ ಅಲ್ಲಿ ಗಿವನ್, ಅದು ಲೆಂತ್ಸ್ ಅಂಡ್ ಬ್ರೆಡ್ಸ್ ಆಗಿ ತಗೋಬೇಕು. ಓಕೆ, ಈಗ ನೋಡೋಣ, ನಮ್ಗೇನ್ ಗೊತ್ತಿರೋದು, ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ಸ್ ಟು L ಇಂಟು B ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಫಾರ್ಮುಲಾ ಗೊತ್ತಿದೆ ನಮಗೆ. ಸೊ ಲೆಂತ್ ಏನ್ ಕೊಟ್ಟಿದ್ದಾರೆ ಇಲ್ಲಿ P, ಬ್ರೆಡ್ತ್ ಏನ್ ಕೊಟ್ಟಿದ್ದಾರೆ Q. ಓಕೆ, ಅವ್ರು ಕೊಟ್ಟಿದ್ದಾರೆ ಲೆಂತ್ ಅಂಡ್ ಬ್ರೆಡ್ತ್ ಅಂತ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, P ಇಂಟು Q ಇಸ್ PQ. ದಟ್ಸ್ ಇಟ್. ಓಕೆ, ಇದು ಇಷ್ಟೇ ಆನ್ಸರ್. ಓಕೆ, ಅದೇ ರೀತಿ ಇದನ್ನು ಮಾಡೋಣ. ಇದನ್ನು ಅಷ್ಟೇ, ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ಸ್ ಟು L ಇಂಟು B. ಲೆಂತ್ ಏನ್ ಕೊಟ್ಟಿದ್ದಾರೆ, 10m ಅಂತ ಕೊಟ್ಟಿದ್ದಾರೆ. 10m ಅಂದ್ರೆ ನಾವೇನ್ ತಗೋಬಹುದು, 10 ಇಂಟು m ಅಂತ ತಗೋಬಹುದು. ಬ್ರೆಡ್ತ್ 5 ಇಂಟು n ಅಂತ ತಗೋಬಹುದು ಅಲ್ವಾ. ಸೊ ನಂಬರ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಫಸ್ಟ್. 10 5s are 50. ವೇರಿಯೇಬಲ್ಸ್ m ಇಂಟು n ಇಸ್ mn. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ಥರ್ಡ್ ಒನ್, ಇದನ್ನು ಅಷ್ಟೇ, ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 20x² ಅಂತ ಕೊಟ್ಟಿದ್ದಾರೆ. ಸೊ 20x ಎರಡು ಸರಿ ಇದೆ ಅಂತ ಅರ್ಥ ಅಲ್ವಾ. ಸೊ x ಇಂಟು x ಇಂಟು ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ, 5 ಇಂಟು y² ಅಂದ್ರೆ y ಇಂಟು y. ದಟ್ಸ್ ಇಟ್. ಈಗ ಫಸ್ಟ್ ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡ್ಕೋಬೇಕು. 20 into 5 is 100.
Okay, x into x is x square, y into y is y square is the answer. Okay, ಈಗ ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, 4x and 3x ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಮಗೆ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಬರ್ಕೊಳ್ಳೋಣ. ಫಾರ್ಮುಲಾ ಏನು, L ಇಂಟು ಬಿ. ಸೊ ಲೆಂತ್ ಏನು ಕೊಟ್ಟಿದ್ದಾರೆ, 4 ಇಂಟು ಎಕ್ಸ್. ಓಕೆ, ಬ್ರೆಡ್ತ್ ಏನು ಕೊಟ್ಟಿದ್ದಾರೆ, 3 ಇಂಟು ಎಕ್ಸ್ ಇಂಟು ಎಕ್ಸ್. ಎಕ್ಸ್ 2 ಟೈಮ್ಸ್ ಬಂದಿದೆ. ಫಸ್ಟು ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 3 is 12. ಎಕ್ಸ್ ಎಷ್ಟು ಸರಿ ಬಂದಿದೆ, 3 ಟೈಮ್ಸ್ ಬಂದಿದೆ. ಸೊ ಎಕ್ಸ್ ಕ್ಯೂಬ್, 12x ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಈಗ ಲಾಸ್ಟ್ ಒನ್. ಇದನ್ನು ಅಷ್ಟೇ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ಸ್ ಟು ಎಲ್ ಇಂಟು ಬಿ. ಈಗ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 3 ಇಂಟು ಎಮ್ ಇಂಟು ಎನ್ ಇಂಟು 4np ಕೊಟ್ಟಿದ್ದಾರೆ. 4 ಇಂಟು ಎನ್ ಇಂಟು ಪಿ. ಓಕೆ, ಫಸ್ಟ್ ನಂಬರ್ಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 3 4 12 ಬಂತು. 1 ಎಷ್ಟು ಸರಿ ಬಂದು, ಎಮ್ ಎಷ್ಟು ಸರಿ ಬಂದಿದೆ, ಒಂದು ಸರಿ ಬಂದಿದೆ. ಸೊ ಎಮ್ ಒಂದು ಸರಿ ಬರ್ದ್ವಿ. ಎನ್ ಎಷ್ಟು ಸರಿ ಬಂದಿದೆ, 2 ಟೈಮ್ಸ್ ಬಂದಿದೆ. ಸೊ ಎನ್ ಸ್ಕ್ವೇರ್ ಬರ್ದ್ವಿ. ಪಿ 1 ಟೈಮ್ ಬಂದಿದೆ. ಸೊ ಪಿ 12 m n square p is the answer. ಓಕೆ, ಈಗ ನೆಕ್ಸ್ಟ್ ಒನ್.